ನಾನೆಲ್ಲಿಗೋದನು ಬತ್ತೀನಿ ಸುಮ್ಕಿರು. ಇದ್ಯಾಕಜ್ಜಿ ತಾತನ ಫೋಟೋ ಇಟ್ಕೊಂಡು ಹಂಗೆ ನೋಡ್ತಾ ಇದೆ? ನಿಮ್ಮ ತಾತ ದಿನ ಕನ್ಸಲ್ ಬಂದು ಮೇಲಕ್ ಬಾ ಅಂತ ಕರಿ ತನಕ ಕೂಸು. ಕೆಳಗಿದ್ದಾಗಲೇ 10 ಮಕ್ಳು ಉಡ್ಸನ ಹಿಂಗತ್ತಿಗೆ ಮೇಲೆ ಕರ್ತಿದ್ದನು ಇನ್ನೊಂದು ಉಡ್ಸಕ್ಯಾ? ಸುಮ್ಕಿರು ಮುದವೆ. ನಾಚಿಕೆ ನೋಡು ಅಜ್ಜಿದ. ಅಜ್ಜಿ ನೀನ್ ಯಾವತ್ತ ಮೆಕ್ ಹೋಗೋದು? ಕಾಶಿಗೆ ಹೋಗ್ದೆ ಕೈಲಾಸಕ್ಕೆ ಹೋದನ? ಕಾಶಿ ಹತ್ರ ಮಾಡ್ಬೇಕು. ಕಾಶಿಗೆ ಹೋಗ್ಬೇಕು? ಅಜ್ಜಿ ಏನ್ ತಮಾಷೆ ಮಾಡ್ತಾ ಇದೆಯಾ? ಕಾಶಿಗೆ ಹೋಗೋದು ಅಂತಂದ್ರೆ ತಾತನ ಜೊತೆ ಕಬಡ್ಡಿ ಆಡ್ದಂಗ ಅನ್ಕೊಬಿಟ್ಯಾ? ದುಡ್ಡ ನಿಮ್ಮ ಅಪ್ಪ ಕೊಟ್ಟನ? ನಮ್ಮಪ್ಪ ಯಾಕ್ಲ ಕೊಡ್ಬೇಕು? ನನ್ನ ಹೆಸರಲ್ಲಿರ ಗದ್ದ ಮಾರ್ಬಿಟ್ಟು ಹೋಯ್ತೀನಿ ಬಿಡು. ಗದ್ದೆ ಮಾಡ್ಬಿಟ್ಟು ಅಜಯ್ ಗದ್ದೆ ಅದಕ್ಕೆ ಮರ್ದೆ ನಾನೇ ಕರ್ಕೊಯ್ತೀನಿ ಬಿಡು ಕಾಶಿಗ. ರೆಡಿಯಾಗೋ ನಾಳಕ್ಕ. ಗದ್ದೆ ಮಾರ್ತಿಂತಳಲ್ಲಪ್ಪ, ಫಸ್ಟ್ ನನ್ನ ಹೆಸರು ಬರಿಸ್ಕೋಬೇಕು. ಅಜ್ಜಿ ಕಣ್ ತುಂಬ ನೋಡ್ಕ ಇದೆಯಾ ಕಾಶಿ? ಇಷ್ಟು ಬೇಗ ಬಂದ್ಬಿಡ್ತೇನ್ಲ ಕಾಶಿ? ಡ್ರೈವರು ಚರ್ಚ್ ಬರ್ಕ ಬಂದ್ಬಿಟ್ನ. ಅಜಯ್ ಬನ್ನಿ ಪೂಜಾ ಸಾಮಾನು ತಗೊಳ್ಳಿ. ಅಣ್ಣ ಬಣ್ಣ ಇಲ್ಲೇ ಚಪ್ಪಲಿ ಬಿಡ್ಬೋದು. ಕಾಶಿಲು ಕನ್ನಡದವ್ರು ಇದ್ದಾರೋ? ಅಜಯ್ ಕನ್ನಡದವ್ರು ಕಾಶಿನ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲೇ ಅವರ. ಬಾ ಸುಮ್ನ. ಲವ್ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ ಮುಂದಾನೆ ಬಾ ಮರ ಜಲ್ದಿ. ನಂಜನಗೂಡು ನನ್ ಮರ್ಮಗ್ನ ನಂಜನಗೂಡು ಕರ್ಕ ಬಂದ್ಬಿಟ್ಟು ಕಾಶಿ ಅಂತ ಸುಳ್ಳು ಹೇಳ್ತಿದೀಯನ್ಲ? ನಾಯಕಜ್ಜಿ ಸುಳ್ಳು ಹೇಳಿ. ನಮ್ ನಂಜನಗೂಡ್ನ ದಕ್ಷಿಣ ಕಾಶಿ ಅಂತ ಕರೀತಾರ. ಆ ಕಾಶಿ ಹೋದ್ರೆ ಏನ್ ಪುಣ್ಯ ಸಿಗುತ್ತೋ ಇಲ್ಲಿ ಬಂದು ಅದೇ ಪುಣ್ಯ ಸಿಗುತ್ತಾ ಗೊತ್ತಾ? ನಮ್ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಾಲಯ ಇದು. ಬಸ್ ನಮ್ ನಂಜನಗೂಡು ಬರೀ ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ನಂಜನಗೂಡು ರಸಬಾಳೆಗೂ ಫೇಮಸ್. ಈಗಿನವ್ರಿಗೆ ನಮ್ ನಂಜನಗೂಡು ಅಲ್ಪುಡಿ ಬಗ್ಗೆ ಎಷ್ಟು ಜನ ಕಣ ಗೊತ್ತೋ? ಹೌದು, ನಮ್ಮ ನಂಜನಗೂಡಿನ ಇತಿಹಾಸವನ್ನ ಕೆದಕಿದಷ್ಟು ಪುರಾತನ ಪುರಾವೆಗಳು ಸಿಗ್ತಾನೆ ಹೋಗ್ತವೆ. ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಕರ್ನಾಟಕದ ಅತಿ ದೊಡ್ಡ ದೇವಾಲಯ. ದಕ್ಷಿಣ ಕಾಶಿ ಅಂತಾನೆ ಹೆಸರುವಾಸಿ. ಹಾಗೆ ಇಲ್ಲಿ ಹರಿಯುವಂತಹ ಕಪಿಲಾ ನದಿಯಲ್ಲಿ ಮುಳುಗಿ ಇದ್ರೆ ಗಂಗಾ ನದಿಯಲ್ಲಿ ಮುಳುಗಿ ಇದ್ದಷ್ಟೇ ಪವಿತ್ರ. ನಮ್ಮ ನಂಜನಗೂಡಿನ ರಸಬಾಳೆ ಅತಿ ಹೆಚ್ಚು ರುಚಿಕರ ಮತ್ತು ಆರೋಗ್ಯಕರ. ಹೀಗೆ ಹೇಳ್ತಾ ಹೋದ್ರೆ ಈ ಚಿಕ್ಕ ವಿಡಿಯೋದಲ್ಲಿ ನಂಜನಗೂಡಿನ ಇತಿಹಾಸವನ್ನ ತಿಳಿಸಕ್ಕಾಗಲ್ಲ. ಆದ್ರೆ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀವಿ, ನಮ್ಮ ನಂಜನಗೂಡು ನಮ್ಮ ಹೆಮ್ಮೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ಇದೇ 29ನೇ ತಾರೀಕಿಗೆ ಗರ್ಲಾಪುರಿ ಉತ್ಸವ, 30ನೇ ತಾರೀಕಿಗೆ ನಂಜನಗೂಡಿನ ದೊಡ್ಡ ಜಾತ್ರೆ ನಡೀತಾ ಇದೆ. ನಾವು ಬರ್ತೀವಿ, ನೀವು ಬನ್ನಿ.